ಸಿದ್ದೇಶ್ವರ ಸ್ವಾಮಿ ಸ್ವಾಮಿಯವರ ರಥೋತ್ಸವ ಇದೆ, ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಆ ಶ್ರೀ ಮಹಾತ್ಮ ಸ್ವಾಮೀಜಿ ನಮ್ಮ ತಾಲೂಕಿನ ಜನಕ್ಕೆ ಎಲ್ಲ ತರಹದ ಸೌಕರ್ಯಗಳನ್ನು ನೀಡಲಿ ಅಂತ ಪಾವಗಡ ಪಟ್ಟಣದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನದ ವತಿಯಿಂದ ಬುಧವಾರ ಬೆಳಗ್ಗೆ 11:50 ಗಂಟೆಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸಹಸ್ರಾರು ಭಕ್ತರ ನಡುವೆ ನೆರವೇರಿತು. ನೂರಾರು ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ರಥೋತ್ಸವಕ್ಕೆ ಹೂವು, ಹಣ್ಣು, ಬಾಳೆಹಣ್ಣು ಎಸೆದು ತಮ್ಮ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಪಾವಗಡ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ಮತ್ತು ಪುರಸಭಾಧ್ಯಕ್ಷರಾದಂಥ ಪಿ.ಎಚ್. ರಾಜೇಶ್ ಅವರು ಈ ಒಂದು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಇದೇ ವೇಳೆ ಪಾವಗಡ ತಾಲೂಕಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಆ ಶನಿ ದೇವರಲ್ಲಿ ಶಾಸಕರಾದ ಎಚ್.ವಿ. ವೆಂಕಟೇಶ್ ಬೇಡಿಕೊಂಡಿದ್ದಾರೆ. ಇನ್ನು ಈ ಒಂದು ರಥೋತ್ಸವದಲ್ಲಿ ಎಸ್.ಎಸ್.ಕೆ ಸಂಘದ ಅಧ್ಯಕ್ಷರಂಥ ಆನಂದರಾವ್, ಉಪಾಧ್ಯಕ್ಷರಂಥ ಜಿ.ಎಸ್. ಅನಿಲ್ ಕುಮಾರ್, ಕಾರ್ಯದರ್ಶಿ ಸುಬ್ಬ ನರಸಿಂಹ, ಖಜಾಂಚಿ ಮೋಹನ್ ಕುಮಾರ್ ಮತ್ತು ನಿರ್ದೇಶಕರಾದಂಥ ಎಂ.ಎಸ್. ವಿಶ್ವನಾಥ್, ಅನಿಲ್ ಕುಮಾರ್, ವೆಂಕಟರಮಣಪ್ಪ, ಮಾಜಿ ಅಧ್ಯಕ್ಷರಂಥ ಶ್ರೀನಿವಾಸ್, ಎಸ್.ಎಸ್.ಕೆ ಸಿಬ್ಬಂದಿ ರಾಜೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇನ್ನು ಈ ಒಂದು ರಥೋತ್ಸವಕ್ಕೆ ಪಾವಗಡ ಪೊಲೀಸ್ ತಂಡ ಸೂಕ್ತ ಬಂದೋಬಸ್ತನ್ನು ಏರ್ಪಡಿಸಿದ್ದರು. ಇನ್ನು ಈ ಒಂದು ಬ್ರಹ್ಮ ರಥೋತ್ಸವದ ವಿಶೇಷತೆಯನ್ನು ದೇವಸ್ಥಾನದ ಅರ್ಚಕರಾದ ಸತ್ಯನಾರಾಯಣ ಶಾಸ್ತ್ರಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ರಥೋತ್ಸವದ ವಿಶೇಷ ಏನು, ಯಾವ ರೀತಿಯಾದಂಥ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಅಂತ ಈ ಕ್ಷೇತ್ರ ಪಾವಗಡ ಗಣೇಶ ಸ್ವಾಮಿ ದೇವಸ್ಥಾನದ 60ನೇ ಬ್ರಹ್ಮರಥೋತ್ಸವ ಇವತ್ತು ನಡೀತಾ ಇರೋದು. ಬ್ರಹ್ಮರಥೋತ್ಸವಕ್ಕೆ ನಿನ್ನೆ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ತೈಲಾಭಿಷೇಕ ಇವೆಲ್ಲ ನಡೀತಾ ಪೂರ್ಣಾವತಿ ಇವೆಲ್ಲ ನಿನ್ನೆ ನಡೆದಿದೆ. ಇವತ್ತು ಬ್ರಹ್ಮರಥೋತ್ಸವಕ್ಕೆ ಜ್ಯೇಷ್ಠಾಪತಿ ಸಮೇತ ಶನೇಶ್ವರ ಸ್ವಾಮಿ ಅವ್ರನ್ನ ಮಡಿತೇರಲ್ಲಿ ಕೂಡಿಸಿ ಮತ್ತು ಅವ್ರನ್ನ ಪ್ರದಕ್ಷಿಣೆ ಮಾಡಿಸಿ ಅವ್ರನ್ನ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಸೀತಾರಾಮದೇವ್ರ ದರ್ಶನ ಮಾಡಿದ್ರೆ ನಮಗೆ ಈ ಪಂಚಮ ಶನಿ, ಅಷ್ಟಮ ಶನಿ, ಏಳನಾಡು ಶನಿ, ಕಾಕಸ್ಪರ್ಶ, ಕಾಕ ಮೃತ್ಯುದೋಷ, ಕಾಕ ಗೃಹಪರಿಷ ದೋಷಗಳು ಏನೇ ಇದ್ರೂ ಶನೇಶ್ವರ ಸ್ವಾಮಿ ದರ್ಶನ ಮಾಡಿದಾಗ ನಮಗೆಲ್ಲ ದೋಷಗಳು ನಿವಾರಣೆಯಾಗಿ ಸ್ವಾಮಿ ಕೃಪೆಗೆ ಪಾತ್ರರಾಗಿರ್ತಾರೆ. ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನು ಬಂಗಾರದ ಲೇಪನದಲ್ಲಿ ಮಾಡಬೇಕಂತ ಅಧ್ಯಕ್ಷ ದೇವಸ್ಥಾನದ ಕಮಿಟಿಯಿಂದ ತೀರ್ಮಾನ ಮಾಡಿರ್ತಾರೆ. ಯಾರೇ ಒಂದು ಭಕ್ತಾದಿಗಳನ್ನು ಅವರ ಯಥಾಶಕ್ತಿಯಿಂದ 1 ಗ್ರಾಮ್ ಬಂಗಾರವಾಗಬಹುದು, ಇಲ್ಲ 8,500 ರೂಪಾಯಿ ದುಡ್ಡು ಕೊಟ್ಟರು ಅವರ ಹೆಸರಲ್ಲಿ 1 ಗ್ರಾಮ್ ಬಂಗಾರದ ರೇಖನ್ನು ಇದು ಮಾಡಿ ದೇವರ ಒಂದು ಲೇಪನಕ್ಕೆ ಬಳಸ್ತಾರೆ. ಈಗ ಅದೇ ಆ ಕಾರ್ಯಗಳು ನಡೀತಾ ಇರೋದ್ರಿಂದ ದರ್ಶನಕ್ಕೆ ಏನು ತೊಂದರೆ ಆಗಲ್ವಾ ಭಕ್ತರಿಗೆ? ಯಾವ ಥರ ತೊಂದರೆ, ಎಲ್ಲ ಥರ ಅನುಕೂಲವಾಗಿ ಮಾಡಿದ್ದಾರೆ. ಎಲ್ಲ ಬಂದು ಭಕ್ತಾದಿಗಳ ದರ್ಶನಗಳು, ಅನುಕೂಲಗಳು, ಊಟದ ವ್ಯವಸ್ಥೆ ಎಲ್ಲ ಥರ ಅನುಕೂಲವಾಗಿದೆ. ಬಂದು ಭಕ್ತಾದಿಗಳು ಯಾವುದೇ ಒಂದು ತೊಂದರೆ ಇಲ್ಲದೆ ಭಕ್ತ ಮಹಾಶಯರೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬುಧವಾರ ಪಾವಗಡ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ಪಳವಳಿಯ ಪಿ.ವಿ. ಗೋಪಾಲ್ ಅವರು ಅಧ್ಯಕ್ಷರಾಗಿ ಮತ್ತು ರಾಚಮಾರ್ನಹಳ್ಳಿ ಗ್ರಾಮದ ಆನಂದಪ್ಪ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಚುನಾವಣಾಧಿಕಾರಿ ವೆಂಕಟೇಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪಿ.ವಿ. ಗೋಪಾಲ್ ಪಳವಳ್ಳಿ ಇವರು ಅಧ್ಯಕ್ಷರಾಗಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಪಾವಗಡ ಇದರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀ ಆನಂದಪ್ಪ ರಾಚಮಾರನಹಳ್ಳಿ ಇವರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಪಾವಗಡ ತಾಲೂಕು ಇದರ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಮುಂದಿನ ಉಳಿದ ಅವಧಿಗೆ ಆಯ್ಕೆಯಾಗಿರುತ್ತಾರೆ. ಈ ಒಂದು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಕಾರ್ಯದರ್ಶಿಗಳಂತ ಹನುಮಂತರೆಡ್ಡಿ, ಸಿಬ್ಬಂದಿ ರಾಜಣ್ಣ, ಈ ವೇಳೆ ಆಡಳಿತ ಮಂಡಳಿಯ ಸದಸ್ಯರಾದ ಎನ್.ಜಿ. ತಿಮ್ಮಾನಾಯ್ಡು, ಎಂ.ಜಿ. ಕೃಷ್ಣಮೂರ್ತಿ, ಪಿ.ಕ. ನಾಯಕ,
ತಾಳೆಮರದಲ್ಲಿ ನರಸಿಂಹಯ್ಯ, ರಾಮಾಂಜರೆಡ್ಡಿ, ಕೆ ಶಿವಪ್ರಸಾದ್, ಕೆ ಎಲ್ ಮಹೇಶ್, ಉಗ್ರಪ್ಪ, ಬುದ್ಧರಂಗನಾಯಕ ಮತ್ತಿತರರು ಹಾಜರಿದ್ದರು. ಸರ್, ಕಳೆದ 4 ವರ್ಷದಿಂದ ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸಂಸ್ಥೆ ಎಲ್ಲ ಉದ್ದೇಶಗಳು. ನಾವು ಅದೇ ರೀತಿ ಮುಂದಿನ ಅವಧಿವರೆಗೂ ನಾವೆಲ್ಲ ಅಚ್ಚುಕಟ್ಟಾಗಿ ಕೆಲಸ ನಿರ್ಮಾಣ ಮಾಡ್ಕೊಂಡೇವೆ. ಈ ಸಮಸ್ಯೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.